ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ರಾಗಿ ಹಿಟ್ಟಿನ ಪೂರಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ದಿನ ಒಂದೇ ರೀತಿಯ ಬ್ರೇಕ್ಫಾಸ್ಟ್ ತಿಂದು ಬೇಜಾರಾದಾಗ ವಾರದಲ್ಲಿ ಒಂದು ಸಲ ಅಥವಾ 15 ದಿನಕ್ಕೊಂದ್ಸಲ ಆದರೂ ಈ ರಾಗಿ ರೆಸಿಪಿನ ಮಾಡಿ ನೋಡಿ. ರಾಗಿ ಪೂರಿ ತುಂಬಾ ರುಚಿಯಾಗಿರುತ್ತೆ. ಎಲ್ರಿಗೂ ನಮಸ್ತೆ, ನಾನು ಸುಪ್ರೀತಾ ಶೆಟ್ಟಿ. ವೆಲ್ಕಮ್ ಟು ಸ್ವಾದ. ಮೊದಲಿಗೆ 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು ಚಿಟಿಕೆಯಷ್ಟು, ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ನಾನು ಇಲ್ಲಿ ಓಮ, ಅಜ್ವಾನ ಅಂತೀವಲ್ಲ, ಅದು ಹಾಕ್ಕೊಂಡು ಸ್ವಲ್ಪ ಕೈಯಿಂದ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪದ ಬದಲು ಎಣ್ಣೆ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಸ್ವಲ್ಪವೇ ನೀರು ಹಾಕ್ಕೋಬೇಕು. ರಾಗಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ರಾಗಿ ಹಿಟ್ಟು ಸ್ವಲ್ಪ ಜರಿಯಾಗಿ ಬರುತ್ತೆ, ಪೂರಿ ಮಾಡಿದಾಗ ಒಡೆಯೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳೇಬೇಕು. ನಂತರ ನೋಡಿ, ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿರಬೇಕು. ಗೊತ್ತಿರುತ್ತೆ ನಿಮಗೆ, ಪೂರಿ ಮಾಡಿದಾಗ ಪೂರಿ ಹಿಟ್ಟು ಯಾವಾಗಲೂ ಗಟ್ಟಿಯಾಗಿರಬೇಕು. ನಂತರ ಚಪಾತಿ ಮಾಡುವಾಗ ಚಪಾತಿ ಯಾವಾಗಲೂ ಹಿಟ್ಟು ಸಾಫ್ಟ್ ಆಗಿರಬೇಕು. ನೋಡಿ, ಆದಷ್ಟು ಗಟ್ಟಿ ಮಾಡಿಕೊಂಡು ನಾದ್ಕೊಂಡಿದ್ದೀನಿ ನಾನು. ಚೆನ್ನಾಗಿ 1-2 ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಆದಷ್ಟು ಕಡಿಮೆ ನೀರು ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ನಾದ್ಕೊಂಡು ಒಂದು 10 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಬಿಡ್ತಾ ಇದ್ದೀನಿ ನಾನು. ನೋಡಿ, 10 ನಿಮಿಷ ಆಗಿದೆ. ಅದನ್ನು ಇನ್ನೊಮ್ಮೆ 1-2 ರಿಂದ 3 ನಿಮಿಷ ನಾದ್ಕೊಳ್ತೀನಿ. ಈಗ ಸ್ವಲ್ಪ ಸಾಫ್ಟ್ ಆದಾಗಿದೆ. ಅದಕ್ಕೆ ನಾವು ನೀರನ್ನು ಆದಷ್ಟು ಕಡಿಮೆ ಮಾಡಿಸ್ಕೋಬೇಕು. ನೋಡಿ, ಚೆನ್ನಾಗಿ 2 ರಿಂದ 3 ನಿಮಿಷ ನಾದ್ಕೊಂಡ ನಂತರ ಚಿಕ್ಕ ಲಿಂಬೆ ಆಕಾರದ ಹಿಟ್ಟನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಅದನ್ನು ಸಹ ಇನ್ನೊಮ್ಮೆ ಕೈಯಲ್ಲಿ ನಾದ್ಕೊಂಡು ಚೆನ್ನಾಗಿ ರೌಂಡಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ನಂತರ ನಾನು 2 ರಿಂದ 3 ಡ್ರಾಪ್ಸ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಲಟ್ಸ್ಕೊಳ್ತಾ ಇದ್ದೀನಿ. ಜಾಸ್ತಿ ದಪ್ಪಕ್ಕೆ ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು. ನಾವು ಪೂರಿ ಮಾಮೂಲಾಗಿ ಗೋಧಿ ಹಿಟ್ಟಿಂದ ಪೂರಿ ಮಾಡ್ತೀವಿ ನೋಡಿ, ಆದಷ್ಟು ತೆಳ್ಳಗೆ ಲಟ್ಸ್ಕೊತೀವಿ. ಇದು ಆದಷ್ಟು ತೆಳ್ಳಗೆ ಲಟ್ಸ್ಕೊಳ್ಳಬಾರ್ದು, ದಪ್ಪಗೂ ಇರಬಾರ್ದು. ನೋಡಿ, ಈ ಸೈಜಲ್ಲಿ ಇರಬೇಕು. ನಂತರ ನಾನಿಲ್ಲಿ ಎಣ್ಣೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಬಿಸಿಯಾಗಿರಬೇಕು ಎಣ್ಣೆ. ನಂತರವಷ್ಟೇ ಹಾಕಿ ನೋಡಿ, ಚೆನ್ನಾಗಿ ಕಾದಿದೆ ಎಣ್ಣೆ. ನಂತರ ಪೂರಿಯನ್ನು ಹಾಕ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಒಂದು 15 ದಿನಕ್ಕೊಂದ್ಸಲ ಇದನ್ನು ಮಾಡ್ಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ, ಎರಡೂ ಕಡೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅನ್ನುವಾಗ ಅದನ್ನು ತೆಗೆದು ಬಿಡಬೇಕು. ತುಂಬ ಸುಲಭವಾಗಿ ಮಾಡ್ಕೋಬಹುದು. ನೋಡಿ, ನಾನು ಇದನ್ನು ತೆಗೆದುಬಿಟ್ಟು ಸ್ಟ್ರೈನರಿಗೆ ಹಾಕೋತಾ ಇದ್ದೀನಿ. ಯಾಕಂದರೆ ಎಕ್ಸ್ಟ್ರಾ ಇರುವಂಥ ಎಣ್ಣೆ ಸ್ಟ್ರೈನರಲ್ಲಿ ಇಳಿದೋಗುತ್ತೆ. ನಂತರ ಇನ್ನೊಂದು ಪೂರಿ ಹಾಕುವಾಗಲೂ ಅಷ್ಟೇ ಫ್ಲೇಮನ್ನು 1 ನಿಮಿಷ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ನಂತರವಷ್ಟೇ ಹಾಕ್ಕೊಳ್ಳಿ. ಯಾಕಂದರೆ ಮೊದಲು ಹಾಕಿರೋದ್ರಿಂದ ಎಣ್ಣೆ ಸ್ವಲ್ಪ ತಣ್ಣಗಾಗಿದ್ದಾಗುತ್ತೆ. ಅದಕ್ಕೆ ಇನ್ನೊಮ್ಮೆ ಸ್ವಲ್ಪ ಹೀಟ್ ಮಾಡಿಕೊಂಡು ನಂತರ ಇನ್ನೊಂದು ಪೂರಿನ ಹಾಕ್ಕೋಬೇಕು. ಹೀಗೆ ಎಲ್ಲ ಪೂರಿನ ಕರೆದಿಟ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಈ ರುಚಿಯಾದ ರಾಗಿ ಪೂರಿನ ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.